6 ಎಕರ್ ಲೇಕು. ಇದು ಸುಮಾರು ಒಂದು 35-40 ಇಯರ್ಸ್ ಇಂದ ಚೈಲ್ಡ್ಹುಡ್ ಇಂದ ಹುಡುಗರು ದೇ ಡಿಡ್ ನಾಟ್ ಸಿ ಫುಲ್ ವಾಟರ್. ಕೆಲಸನಹಳ್ಳಿ ಕೆರೆ ಅಂತ, ಇದು 36 ಎಕರೆ ವಿಸ್ತೀರ್ಣದ ಕೆರೆ. ಇದನ್ನ ಸನ್ಸೇರಾ ಫೌಂಡೇಶನ್ CSR ಅನುದಾನದಡಿ ಇದನ್ನ ಹೋದ ವರ್ಷ 2017ರಲ್ಲಿ ಏಪ್ರಿಲ್ 20ನೇ ತಾರೀಕು ಇದನ್ನ 36 ಎಕರೆನೂ ನಾವು ರೆಜ್ಯುನೇಟ್ ಮಾಡಿದ್ದೀವಿ. ಕೇವಲ 45 ದಿವಸಗಳಲ್ಲಿ 93 ಲಕ್ಷ ಬಜೆಟಲ್ಲಿ ಈ ಕೆರೆಯನ್ನು ನಾವು ರೆಜ್ಯುನೇಟ್ ಮಾಡಿದ್ದೀವಿ. ಹಾಗೂ ಇದರಲ್ಲಿ ನಾವು ನೋಡಿದರೆ 5 ಐಲ್ಯಾಂಡ್ಗಳಿದೆ. ಆಮೇಲೆ 50 ಅಡಿ ವಿಸ್ತೀರ್ಣದ ಮತ್ತು 3.5 ಕಿಲೋಮೀಟರ್ ಸುತ್ತ ರೋಡ್ ಮಾಡಿದ್ದೀವಿ. ಆಮೇಲೆ ಇಲ್ಲಿ 18,000 ಗಿಡಗಳನ್ನು ನೆಟ್ಟಿದ್ದೀವಿ. ಇಲ್ಲಿ ಕರ್ನಾಟಕದ ಅತ್ಯಂತ ಹೆಚ್ಚು ಇರ್ತಕ್ಕಂಥ ಒಂದು ಮಿಯಾವಾಕಿ ಫಾರೆಸ್ಟು 5,500 ಗಿಡಗಳು ಮತ್ತು 118 ವೆರೈಟಿ ಗಿಡಗಳನ್ನು, ಹಣ್ಣಿರ್ಬೋದು, ಹೂವು ಇರ್ಬೋದು, ಮತ್ತು ಇಲ್ಲಿ ಇರ್ತಕ್ಕಂಥ ಲೋಕಲ್ ನೇಟಿವ್ ಸ್ಪೀಸಿಯಸ್ ಅಂತ ಕರಿತೀವಿ ಆ ಗಿಡಗಳಿರ್ಬೋದು, ಹಾಗೂ ಆಯುರ್ವೇದಿಕ್ ಸಂಬಂಧಪಟ್ಟಿರ್ತಕ್ಕಂಥ ಗಿಡಗಳಿರ್ಬೋದು, ಅಂಥ ಒಂದು 2 ಮಿಯಾವಾಕಿ ಫಾರೆಸ್ಟ್ಗಳು ಮಾಡಿದ್ದೀವಿ. ಮತ್ತು ಇಲ್ಲಿ 17ರಿಂದ 18 ಓಡಾಡ್ತಕ್ಕಂಥ ಈ ಜಾಗ ಇದು ಬಂದು ಒಂದು ಎತ್ತಿನ ಬಂಡಿ ಜಾಗ ಅಂತ ಹೇಳ್ತೀವಿ, ಆ ಥರ ಇತ್ತು. ಇದರಲ್ಲಿ ನಾವು 50 ಅಡಿ ಅಗಲದಲ್ಲಿ 20 ಅಡಿ ರೈತರಿಗೆ ಓಡಾಡೋಕ್ಕೋಸ್ಕರ ಈ ರೋಡ್ ಬಿಟ್ಟಿದ್ದೀವಿ. ಇನ್ನು ಇದು 10 ಅಡಿನಲ್ಲಿ 2 ರೋ ಕಂಪ್ಲೀಟ್ ಗಿಡಗಳು ಹಾಕಿದ್ದೀವಿ. ಇದರಲ್ಲಿ ಏನಪ್ಪ ಅಂತಂತಂದರೆ ವಿಶೇಷತೆ, ಇಲ್ಲಿ ತಾವು ನೋಡ್ತಾ ಇರ್ಬೋದು, ಇದು ಹಲಸಿನ ಹಣ್ಣಿಂದ ಹಿಡಿದು ಒಂದು 15ರಿಂದ 20 ವೆರೈಟಿ ಹಣ್ಣುಗಳು ಹಾಕಿದ್ದೀವಿ ಈ ಇದರಲ್ಲಿ. ಆಮೇಲೆ ಹೂಗಳಿದೆ, ನೇಟಿವ್ ಸ್ಪೀಸಿಯಸ್ ಪ್ಲಾಂಟ್ಸ್ ಇದೆ. ಅದಾದಮೇಲೆ 20 ಅಡಿ ಜಾಗ ಇದೆ. 20 ಅಡಿ ಜಾಗ ಆದಮೇಲೆ ಮತ್ತೆ ತಿರ್ಗಾ ಒಂದು 2 ರೋ ಗಿಡಗಳು ಹಾಕಿದ್ದೀವಿ. ಈ ಟೋಟಲು 3.5 ಕಿಲೋಮೀಟರ್ನಲ್ಲಿ ಟೋಟಲು ಇಲ್ಲಿ 5,600 ಗಿಡಗಳಿದೆ. ಹಾಗೂ ಇಲ್ಲಿ ತಾವು ನೋಡ್ತಾ ಇರ್ಬೋದು, ಇದರಲ್ಲಿ ಒಡೆಲಿ ಅಂತ ಈ ಪ್ಲಾಂಟೇಶನ್ನು, ಇದು ಕಂಪ್ಲೀಟ್ ಲೇಕನ್ನು ಫುಲ್ ಒಡೆಲಿಯ ಪ್ಲಾಂಟೇಶನ್ ಮಾಡಿದ್ದೀವಿ. ಇದ್ರದ್ದು ಏನಪ್ಪ ವಿಶೇಷತೆ ಅಂದರೆ ತಾವು ನೋಡ್ತಾ ಇರ್ಬೋದು, ಇದರಲ್ಲಿ ಬಟರ್ಫ್ಲೈಸು, ಹನಿ ಬೀಸು ಅಂತ ಏನು ಹೇಳ್ತೀವಿ, ಇವೆಲ್ಲದೂ ಅಟ್ರಾಕ್ಟ್ ಮಾಡುತ್ತೆ. ಮತ್ತು ಇದ್ರದ್ದು ವಿಶೇಷತೆ ಏನಪ್ಪ ಅಂದರೆ ಇದು ಮಣ್ಣನ್ನು ಇದು ಎರೋಜನ್ ಆಗೋಕ್ಕೆ ಬಿಡೋದಿಲ್ಲ. ಇದು ಯಾವಾಗಲೂ ಮಣ್ಣನ್ನು ಹಿಡಿದಿಟ್ಕೊಳ್ಳುತ್ತೆ. ಮತ್ತು ಇದರಲ್ಲಿ ಬೇರೆ ಬೇರೆ ವೆರೈಟಿ ಕಸಗಳು ಬೆಳೆಯೋಕ್ಕೆ ಬಿಡೋದಿಲ್ಲ. ಯಾಕಂತಂದರೆ ಇದೊಂದು ಡಾಮಿನೆಂಟ್ ಪ್ಲ್ಯಾಂಟು, ಇದಕ್ಕೆ ಮೇಂಟೆನೆನ್ಸ್ ಫ್ರೀ, ಮತ್ತು ಇದರಲ್ಲಿ ಆಯುರ್ವೇದಿಕ್ ಗುಣಗಳಿದೆ. ಇಂಥ ಒಂದು ಗಿಡಗಳನ್ನು ನಾವು ಕಂಪ್ಲೀಟಾಗಿ ಫುಲ್ಲು ಕೆರೆ 3.5 ಕಿಲೋಮೀಟ್ರನ್ನು ಹಾಕಿದ್ದೀವಿ. ಇದೇ ಒಂದು ವಿಶೇಷತೆ ಈ ಕೆರೆದು. ಇದರಲ್ಲಿ ತುಸ ಹೆಚ್ಚು ಕಡಿಮೆ 50ರಿಂದ 55 ವೆರೈಟಿ ಗಿಡಗಳು ಹಾಕಿದ್ದೀವಿ. ನೋಡಿ, ಇದು ಬೆಟ್ಟದ ನೆಲ್ಲಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ, ಎಲ್ಲನೂ ಒಳ್ಳೆ ಗಿಡಗಳು ಸಖತ್ತಾಗಿ ಬರ್ತಾ ಇದ್ದಾವೆ. ಆಮೇಲೆ ಇದಕ್ಕೆ ಒಡೆಲಿಯ ಕಾಂಬಿನೇಷನ್ ಕೊಟ್ಟಿದ್ದೀವಿ. ಇದು ನೋಡಿದರೆ ಇಲ್ಲಿ ಹಣ್ಣು, ಇದು ಹೇಳ್ತಾರೆ ಬ್ಲ್ಯಾಕ್ ಗೋ ಅಂತ ಕರೀತಾರೆ. ಇದು ಹಣ್ಣಿನ ಗಿಡ ಇದೆ. ಇದು ಬಸವನ ಪಾದ ಅಂತ ಗಿಡ. ನಾವು ಆ್ಯಕ್ಚುಲಿ ಹಾಕಿದಾಗ 1 ಇಂಚು ಇಷ್ಟು ಸೈಜ್ಗಿತ್ತು ಇದು ಗಿಡ. ಇವತ್ತು ನೋಡಿದರೆ ಇಷ್ಟು ದಪ್ಪ ಚೆನ್ನಾಗಿ ಬರ್ತಾ ಇದೆ ಗಿಡ, ಒಳ್ಳೆ ಹೆಲ್ತಿಯಾಗಿ. 2 ರೋ ಗಿಡಗಳು ಅಂತಂದರೆ 55ರಿಂದ 60 ವೆರೈಟಿ ಗಿಡಗಳಿದೆ. ಅದರಲ್ಲಿ ಹೂವು ಇರ್ಬೋದು, ನೇಟಿವ್ ಸ್ಪೀಸಿಯಸ್ ಇರ್ಬೋದು, ಹಣ್ಣುಗಳು ಇರ್ಬೋದು, ಈ ಥರದ್ದು ಎಲ್ಲನೂ 1 ರೌಂಡ್ 3.5 ಕಿಲೋಮೀಟ್ರ್ ಹಾಕಿದ್ದೀವಿ. ಈಗ ಅದಾದಮೇಲೆ 15 ಅಡಿ ಆದಮೇಲೆ ಮತ್ತೆ ಬಂದರೆ ಇಲ್ಲಿ 20 ಅಡಿ ಜಾಗ ಬಿಟ್ಟಿದ್ದೀವಿ. ಇದು ಏನಂತಂದರೆ ಫ್ಯೂಚರಲ್ಲಿ ವಾಕಿಂಗು, ಜಾಗಿಂಗು, ರೈತರು ಉಳುಮೆ ಮಾಡೋಕ್ಕೆ ರಸ್ತೆ ಇದು. ಇದರಲ್ಲಿ ಏನು ವಿಶೇಷತೆ ಅಂತಂದರೆ ಕೆರೆದ ಕಂಪ್ಲೀಟ್ ಮಣ್ಣನ್ನೇ ಅಗದು ನಾವು ಕೆರೆದ ಮಣ್ಣು ಕಂಪ್ಲೀಟ್ ಆಗೋದು 25 ಅಡಿನಲ್ಲಿ. ಇದನ್ನು ಆಲ್ಮೋಸ್ಟ್ 23 ಅಡಿ ನಾವೇನು ಮಾಡಿದ್ದೀವಿ ಅಂದರೆ ಈ ಕ್ಲೇ ಹಾಕಿದ್ವಿ. ಕ್ಲೇನಲ್ಲಿ ಏನಾಗುತ್ತೆ ಅಂದರೆ ರಿಚ್ ನ್ಯೂಟ್ರಿಷನ್ಸ್ ಇರೋದ್ರಿಂದ ಕಸ ಎಲ್ಲ ಜಾಸ್ತಿ ಬರುತ್ತೆ. ಹೀಗಾಗಿ ಆಮೇಲೆ ಅದು ಮಳೆ ಆದಾಗ ಜಸ್ಟ್ ಸಿಗಾಕೊಳುತ್ತೆ ಮಣ್ಣಲ್ಲಿ. ಹಾಗಾಗಿ ನಾವೇನು ಮಾಡಿದ್ದೀವಿ ಅಂದರೆ ಈ ಥರ ಗ್ರ್ಯಾನ್ಯುಲರ್ ಮಣ್ಣು ಏನಿದೆ ಇದು ಒಂದು ಕಡೆ ಸಿಕ್ತು ನಮ್ಗೆ ಈ ಕೆರೆಯಲ್ಲಿ. ಅದನ್ನು ನಾವು ಕಂಪ್ಲೀಟ್ ಅಗದು ಕೆರೆ ಅಗಲ ಮಾಡ್ದಂಗೆ ಆಯಿತು ಅಲ್ಲಿ. ಪ್ಲಸ್ ಇದೇನಿದೆ ಈ ಮಣ್ಣನ್ನು 2.5 ಫೀಟು ಕಂಪ್ಲೀಟ್ 3.5 ಎಕರೆ 3.5 ಕಿಲೋಮೀಟ್ರಿಗೆ ಹಾಕಿದ್ದೀವಿ. ಹಾಕಿರೋದ್ರಿಂದ ಇದರಲ್ಲಿ ಚೆನ್ನಾಗಿ
ಪರ್ಕ್ಯುಲೇಟ್ ಆಗುತ್ತೆ ನೀರು. ಪ್ಲಸ್ ಇದು ರಿಚ್ ನ್ಯೂಟ್ರಿಯನ್ಸ್ ಇರಲಾರ್ದ್ರಿಂದ ಇಲ್ಲಿ ಕಸ ಬೆಳೆಯಲ್ಲ, ಜನ ಓಡಾಡೋಕ್ಕೆ, ಆಮೇಲೆ ಬುರ್ದೆ ಆಗಿರಲ್ಲ ಅಂತ. ಮತ್ತೆ ತಿರ್ಗಾ ಇಲ್ಲಿಗೆ ಬಂದರೆ ಮತ್ತೆ ತಿರ್ಗಾ ಇಲ್ಲಿ ವಾಪಸ್ 10 ಅಡಿಗೆ ಮತ್ತೆ 2 ರೋಗು ಕಂಪ್ಲೀಟ್ ಗಿಡಗಳನ್ನ ಹಾಕಿದ್ದೀವಿ. ಈ ಕೆರೆ ಬಂದು ಟೋಟಲಾಗಿ 18 ಅಡಿ ಆಳ ಹೂಳೆತ್ತಿದ್ದೀವಿ. 18 ಅಡಿ ಆಳ ಹೂಳೆತ್ಬಿಟ್ಟು ಈ ಕೆರೆಯಲ್ಲಿ ಕಂಪ್ಲೀಟು ಈ ಯೆಲ್ಲೋ ಕಲರ್ ಗ್ರ್ಯಾನ್ಯುಲರ್ ಬರುತ್ತೆ, ಈ ಗ್ರ್ಯಾನ್ಯುಲರ್ ಲೆವೆಲ್ವರೆಗೂ ಫುಲ್ ಹೂಳೆತ್ತಿದ್ದೀವಿ. ಹೂಳೆತ್ತಿ ಕಂಪ್ಲೀಟ್ ಟಾಪ್ 600 mm ವರ್ಗು ಅದೇನು ಮಣ್ಣಿರುತ್ತೆ ಆ ಮಣ್ಣಲ್ಲಿ ಐಲ್ಯಾಂಡ್ಸ್ ಮಾಡಿದ್ದೀವಿ. ಟೋಟಲಿ 5 ಐಲ್ಯಾಂಡ್ಸ್ ಇದೆ, 110 ಮೀಟ್ರ್ ಡಯ ಇದೆ, ಮತ್ತು ಇದು 50 ಅಡಿ ಅಗಲ ಮತ್ತು 3.5 ಕಿಲೋಮೀಟ್ರು ಕಂಪ್ಲೀಟ್ ಆಲ್ ಅರೌಂಡ್ ದಿ ಲೇಕು ರೋಡ್ ಮಾಡಿದ್ದೀವಿ. ಈ ರೋಡಲ್ಲಿ ನೀವು ನೋಡಿದರೆ ಇಲ್ಲಿಂದ ಕರೆಕ್ಟಾಗಿ ಬಾಟಮಿಂದ 10 ಅಡಿ ಸ್ಟೋನ್ ಪಿಚ್ಚಿಂಗ್ ಮಾಡಿ ಮತ್ತು ಇದನ್ನು ಸಾಯಿಲ್ ಎರೋಜನ್ ಆಗಬಾರ್ದಂತ ಇದನ್ನು ಮಾಡಿದ್ದೀವಿ. ಏನದು ಒರಿಯೆಲಿಯಾ ಪ್ಲಾಂಟೇಶನ್ ಮಾಡಿದ್ದೀವಿ, ಗಿಡಗಳನ್ನ ಹಾಕಿದ್ದೀವಿ. ಅದೇ ಅಲ್ಲದೆ ಈ ನೀರಲ್ಲಿ ವಿಶೇಷತೆ ಏನಪ್ಪ ಅಂತಂದರೆ ಯಾವುದೂ ಸೀವೇಜ್ ಮಿಕ್ಸ್ ಆಗಿಲ್ಲ, ಯಾವುದೂ ಒಂದು ಗಲೀಜಿಲ್ಲ. ಆಮೇಲೆ ನಾವು ಪಿರಿಯಡಿಕಲಿ ಈ ನೀರನ್ನು ಆವಾಗವಾಗ ಪ್ಲಾಸ್ಟಿಕ್ಕು, ಥರ್ಮೋಕೋಲು ಎಲ್ಲ ರಾಜಕಾಲುವೆಗಳ ಮುಖಾಂತರ ಬರ್ತಾ ಇರುತ್ತಲ್ಲ, ಅದನ್ನೆಲ್ಲ ನಾವು ವಾಲಂಟಿಯರ್ಸ್ ಕರೆಸ್ಬಿಟ್ಟು ಮತ್ತೆ ಅದನ್ನು ಕ್ಲೀನ್ ಮಾಡಿಸ್ತಾ ಇರ್ತೀವಿ. ಈ ಗಿಡಗಳೆಲ್ಲನೂ ಒಂದು ಹತ್ತತ್ರ ಒಂದು ಸತಿಗೆ 1,500 ಇಂದ 2,000 ಜನ ಬಂದ್ಬಿಟ್ಟು 5,500 ಗಿಡಗಳನ್ನು ಕೇವಲ 1 ತಾಸು 45 ನಿಮಿಷಗಳಲ್ಲಿ ಫುಲ್ಲು ಪ್ಲಾಂಟೇಶನ್ ಮಾಡಿದರು. ಇದು ಒಂದು ತಿಂಗಳಿಗೆ 3 ತಿಂಗಳಿಗೆ ಒಂದು ಸತಿ ಇದನ್ನು ಒಂದು ವಾಲಂಟ್ರಿಶಿಪ್ ಮಾಡ್ತೀವಿ. ಆ ವಾಲಂಟ್ರಿಶಿಪ್ಪಲ್ಲಿ ಏನು ಮಾಡ್ತೀವಿ ಅಂತಂದರೆ ಈ ಗಿಡಗಳಿಗೆ ಬಂಡ್ ಮಾಡೋದಾಗಲಿ, ಅದಕ್ಕೆ ಗೊಬ್ಬರ ಕೊಡೋದಾಗಲಿ, ಕಡ್ಡಿಗಳನ್ನ ಕಟ್ಟೋದಾಗಲಿ, ಮತ್ತು ದಾರಗಳು ಕಟ್ಟೋದೆಲ್ಲ ಮಾಡ್ತೀವಿ. ಮಾಡಿಕೊಂಡು ಈ ಗಿಡಗಳನ್ನ ಮೇಂಟೈನ್ ಮಾಡ್ತಾಯಿದ್ದೀವಿ. ಪ್ಲಸ್ ಇಲ್ಲಿ ಗಾರ್ಡ್ನರ್ ಇದ್ದಾರೆ ನೀರು ಹಾಕೋಕ್ಕೆ, ಪ್ಲಸ್ ಒಬ್ರು ಗಾರ್ಡ್ ಹಾಕಿದ್ದೀವಿ. ಇಲ್ಲಿ ಯಾರು ಹಸು ಕರ ದನಗಳು ಮೇಯಿಸ್ಲಾರ್ದಂಗೆ. ಮತ್ತು ನೀವು ಆ ಏರಿಯಾದಲ್ಲಿ ನೋಡಿದರೆ ಹ್ಯೂಜ್ ಲೋಟಸ್ ಇದೆ, ಒಂದು 1 to 1.5 ಎಕರ್ ಲೋಟಸ್ ಇದೆ ಅಲ್ಲಿ. ಆ ಲೋಟಸಲ್ಲಿ ಏನಂತಂದರೆ ಲೋಟಸಲ್ಲಿ ಒಳ್ಳೆ ವಾಟರ್ ಪ್ಯೂರಿಫೈಯಿಂಗ್ ಕ್ಯಾರೆಕ್ಟರೈಸೇಷನ್ ಇದೆ. ಆ ಐಲ್ಯಾಂಡಲ್ಲಿ ಕಾಣಿಸ್ತಕ್ಕಂಥ ಹುಲ್ಲು ಇದೆಯಲ್ಲ, ಆ ಹುಲ್ಲು ಬಂದು ಇದೇ ಲೇಕ್ ಬೆಡ್ಡಲ್ಲಿ ಇರ್ತಕ್ಕಂಥ ಹುಲ್ಲನ್ನೇ ತಗೊಂಡು ಅದಕ್ಕೆ ಹಾಕಿದ್ದೀವಿ. ಅಂದರೆ ಎಲ್ಲ ವೆದರ್ ಕಂಡೀಷನಲ್ಲಿನೂ, ಬೇಸಿಗೆ ಕಾಲ ಇರ್ಬೋದು, ಮಳೆಗಾಲ ಇರ್ಬೋದು, ಮತ್ತು ಇದು ಇರ್ಬೋದು, ಏನು ಚಳಿಗಾಲ ಇರ್ಬೋದು ಅಂತ ಎಲ್ಲ ವೆದರ್ ಕಂಡೀಷನಲ್ಲೂ ವಿತೌಟ್ ವಾಟರ್ ಹಾಕ್ಲಾರ್ದೆ, ಮೇಂಟೆನೆನ್ಸ್ ಮಾಡಲಾರ್ದೆ ಆ ಹುಲ್ಲು ಸಸ್ಟೈನ್ ಆಗಬೇಕು ಅಂದರೆ, ಸಿನ್ಸ್ ಆ ಹುಲ್ಲು ಬಂದು ಎಷ್ಟೋ ವರ್ಷಗಳಿಂದ ಈ ಲೇಕಲ್ಲಿ ಸಸ್ಟೈನ್ ಆಗಿದೆ, ಹಂಗಾಗಿ ಹುಲ್ಲು ಟರ್ಫಿಂಗ್ ಯೂಸ್ ಮಾಡಿದ್ದೀವಿ. ಮತ್ತು ಅದರ ಮಧ್ಯ ಕೆನೋಪಿನಲ್ಲಿ ಐಲ್ಯಾಂಡಲ್ಲಿ ಒಂದು ಹೈಯರ್ ಕೆನೋಪಿ ಗಿಡಗಳು ಹಾಕಿದ್ದೀವಿ, ಫಿಗ್ಗು ಅಥವಾ ಬೇವು ಆ ಥರದ್ದು. ಆಮೇಲೆ ಆ ಗಿಡಗಳು ಏನಂತಾರೆ ಅದ್ರ ಸುತ್ತ ಹಣ್ಣು ಹಾಕಿದ್ದೀವಿ, ಮತ್ತು ಶ್ರಬ್ಸು ಹರ್ಬ್ಸ್ ಹಾಕಿದ್ದೀವಿ. ಅಂದರೆ ಪಕ್ಷಿಗಳಿಗೆ ಅಲ್ಲಿ ಗೂಡು ಕಟ್ಕೊಳಕ್ಕೆ ಮತ್ತು ಅದಕ್ಕೆ ಆಹಾರ ಸಿಗುತ್ತೆ ಅಲ್ಲಿ, ಮತ್ತು ಹಂಗೂ ಬೇಕಂದರೆ ಇಲ್ಲಿ ಮೀನು ತಿನ್ಬೋದು. ಹೀಗಾಗಿ ಎಲ್ಲ ಐಲ್ಯಾಂಡ್ಗಳನ್ನು ನಾವು ನೋ ಆಕ್ಸೆಸಿಬಿಲಿಟಿ, ಇದು ಬರ್ಡ್ಗಳಿಗೆ ಅಂತಲೇ ಎಕ್ಸ್ಕ್ಲೂಸಿವ್ ಆಗಿಟ್ಟಿದ್ದೀವಿ. ಇದು ಏನಪ್ಪ ಅಂತಂದರೆ ಕಂಪ್ಲೀಟಾಗಿ 60% ವಾಟ್ರು, 40% ಗ್ರೀನ್ ಬೆಲ್ಟನ್ನು ಡಿಸೈನ್ ಮಾಡಿ ಕಂಪ್ಲೀಟ್ ಪ್ರಾಣಿ ಪಕ್ಷಿಗಳು ದನ ಕರುಗಳಿಗೆ ಅನುಕೂಲ ಆಗ್ತಕ್ಕಂಥ ಒಂದು ವಾತಾವರಣ ಕ್ರಿಯೇಟ್ ಮಾಡಿ. ತಾವು ನೋಡಿದರೆ ಇದೆಷ್ಟು ಕ್ರಿಸ್ಟಲ್ ಕ್ಲಿಯರ್ ವಾಟರ್ ಇದೆ ಅಂತಂದರೆ ಇವತ್ತಿನ ದಿವಸ ಇದರಲ್ಲಿ ಯಾವುದೇ ಒಂದು ಸೀವೇಜ್ ಮಿಕ್ಸ್ ಆಗಿಲ್ಲ, ಯಾವುದೇ ಒಂದು ಗಲೀಜಿಲ್ಲ. ಆಮೇಲೆ ಇದು ಒಂದು 18 ಅಡಿ ನೀರಿರೋದ್ರಿಂದ ಇದನ್ನು ನಾವು ಹೂಳನ್ನು ಅಪ್ ಟು ಗ್ರ್ಯಾನ್ಯುಲರ್ ಬೇಸ್ವರೆಗೂ ತೆಗೆದಿರೋದ್ರಿಂದ ಯಾವುದು ಮಡ್ ಫ್ಲೋಟ್ ಆಗಲ್ಲ. ಹೀಗಾಗಿ ಇದು ವಾಟರ್ ಕ್ರಿಸ್ಟಲ್ ಕ್ಲಿಯರ್ ಆಗಿದೆ. ಇನ್ನೊಂದು ಸ್ವಲ್ಪ ದಿವಸಕ್ಕೆ ವಾಟರ್ ಟೆಸ್ಟಿಂಗ್ ಮಾಡಿಸಿ ಇದನ್ನು ಕುಡಿಯೋ ಲೆವೆಲ್ಗೆ ತರಬೇಕು ಅಂತ ನಾವು ಏಮ್ ಇಟ್ಕೊಂಡಿದ್ದೀವಿ. ಆಮೇಲೆ ಇದರಲ್ಲಿ ತುಂಬ ಮೀನುಗಳಿದೆ, ವೆರೈಟಿ ಆಫ್ ದಿ ಮೀನಿದೆ, ಒಂದು ಅಕ್ವಾಟಿಕ್ ಲೈಫ್ ಡೆವಲಪ್ ಆಗಿದೆ. ಇವತ್ತು ಬೆಂಗಳೂರಲ್ಲಿ ತಾವು ಕೆರೆಗಳು ನೋಡ್ತಾ ಇದ್ದರೆ ಎಂಥ ಒಂದು ಸ್ಥಿತಿ ಇದೆ ಅಂತಂದರೆ, ಕೆರೆಗಳ ನೀರನ್ನು ಇದು ನೋಡಿ, ಇದು ನಾನು ಡ್ರಿಂಕ್ ಮಾಡ್ಬೋದು, ಅಷ್ಟು ಕ್ರಿಸ್ಟಲ್ ಕ್ಲಿಯರ್ ವಾಟರ್ ಇದೆ. ಬಟ್ ಬೇರೆ ಕೆರೆಗಳಲ್ಲಿ ಹೋದರೆ ನಿಮಗೆ ಕೈ ಇಡೋಕ್ಕಾಗಲ್ಲ, ವಾಸನೆ ಅಷ್ಟು, ಆ ಥರ ಒಂದು ಮಾಡಿ ಪರಿಸರನ ಹಾಳು ಮಾಡಿದ್ದಾರೆ. ಅಂಥ ಒಂದು ಸ್ಥಿತಿನಲ್ಲಿ ಇವತ್ತು ಈ ಕೆರೆ ಇದು ಈ ಲೆವೆಲಿಗೆ ರೀಚ್ ಆಗಿದ್ದಕ್ಕೆ ನಂಗೆ ತುಂಬ ಸಂತೋಷ ಅನ್ನಿಸ್ತಾ ಇದೆ. ಮತ್ತು ಇಲ್ಲಿಂದ ಗ್ರಾಮಸ್ಥರು ಅಷ್ಟೇ ಈ ಕೆರೆನ ಚೆನ್ನಾಗಿ ಕೇರ್ ತಗೋತಾರೆ. ಅವರು ನೋಡಿಕೊಂಡು ಇದನ್ನೆಲ್ಲ ಎಲ್ಲ ಕ್ಲೀನ್ ಮಾಡಿಕೊಂಡು ಚೆನ್ನಾಗಿ ಇಟ್ಕೊಂಡಿದ್ದಾರೆ. ನಂಗೆ ತುಂಬ ಖುಷಿ ಆಗ್ತದೆ. ಕೆರೆ ಈಗ ತುಂಬ ಡೆವಲಪ್ಮೆಂಟ್ ಆಗಿದೆ, ಬಟ್ಟೆ ಒಗೆಯೋದಕ್ಕೆಲ್ಲ ಅನುಕೂಲ ಇದೆ. ಮೊದಲೆಲ್ಲ ತುಂಬ ಪ್ರಾಬ್ಲಮ್ ಇತ್ತು, ಈಗ ಮಾಡಿದ್ಮೇಲೆ ತುಂಬ ಚೆನ್ನಾಗೈತೆ, ಎಲ್ಲರಿಗೂ ಅನುಕೂಲವಾಗಿ ಬಟ್ಟೆ ತೊಳಿಬೋದು. ಕೆರೆ ತುಂಬ ನೀಟಾಗಿದೆ, ಬಟ್ಟೆ ತೊಳೆಯೋದು, ರಸ್ತೆ, ಹಸು ಕರುಗೆ ಏನಂತಕ್ಕೂ ತಾಪತ್ರೆ ಇಲ್ಲ. ನಮ್ಮ ಕೆರೆನಲ್ಲಿ ಫಸ್ಟ್ ನೀರಿರಲಿಲ್ಲ, ಇವಾಗ ನೀರೈತೆ, ಕುಡಿಯೋಬೇಕು ಅನಿಸ್ತೈತೆ. ಬಟ್ಟೆ ಒಗೆಯೋಕೆ ಆರಾಮಾಗಿದ್ದೀರಿ, ಬಂಡೆ ಐತೆ, ಒಣಗಾಕೋಕ್ಕೆ ಜಾಗ ಐತೆ, ಮೀನುಗಳವೆ, ನೋಡಿಕೊಂಡು ಬಟ್ಟೆ ಒಗ್ಕೊಂಡು ಆರಾಮಾಗಿದ್ದೀರಿ. ಮನೆ ಹತ್ರ ಪಾತ್ರೆಗಳು ನೀರು ತುಂಬಬೇಕು, ಒಗಿಬೇಕು, ಕಷ್ಟ ಇತ್ತು. ಇವಾಗ ಕೆರೆಗೆ ನೀರೈತೆ, ಕೆರೆ ತುಂಬ ನೀರೈತೆ,
ನಾವು ಎಲ್ಲ ಅಕ್ಕ ತಂಗಿರ್ತಾರ ಒಣಗಿಸ್ಕೊಂಡು ಹೋಗ್ತೀವಿ. ಗೋರ್ನಕ್ಕೆ ತೊಂದರೆ ಇಲ್ದಿರ ಎಲ್ಲ ನಾಜೋಕಾಗ ಕ್ಲೀನಾಗಿ ಮಾಡಿಸ್ಕೊಡ್ತಾವ್ರೆ. ಬಟ್ಟೆ ಒಗ್ಯಾಕ, ಒಂದು ದನ ನೀರು ಕುಡಿಯೋಕೆ ಎಲ್ಲಕ್ಕೂ ಅನುಕೂಲ ಮಾಡಿಕೊಟ್ಟವ್ರೆ. ನಮಗೆ ಅನನುಕೂಲ ಇರೋದನ್ನ ಅನುಕೂಲ ಮಾಡಿಕೊಟ್ರು. ಊರವರೆಲ್ಲ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ಸಪೋರ್ಟ್ ಇದ್ದು ನಾವು ಏನು ಬೇಕೋ ಅನುಕೂಲ ಅವ್ರಿಗೂ ನಿಂತ್ಕೊಂಡು ಮಾಡಿಕೊಡ್ತೀವಿ. ಮೊದಲು ಈ ಕೆರೆನಲ್ಲಿ ಬರಬೇಕಂತಾರೆ ಗಿಡ ಗೆಂಡೆ ಅದೆಲ್ಲ ಬೆಳ್ಕೊಂಡಿತ್ತು, ನೀರು ಇರಲಿಲ್ಲ, ನೀರೆಲ್ಲ ಒಣಕೊಂಡಿತ್ತು, ಕೆರೆ ಒಣಕೊಂಡಿತ್ತು. ಆಮೇಲೆ ನಮ್ಮ ಸಾರ್ ಬಂದಮೇಲೆ ಊಣ್ ತೆಗೆದು ಒಂದು 18 ಅಡಿ ಊಣ್ ತೆಗೆದಿದ್ದಾರೆ. ಸುತ್ತು ರಸ್ತೆ ಒಂದು 50 ಅಡಿ ರಸ್ತೆ ಮಾಡಿದ್ದಾರೆ. ಅದರಲ್ಲಿ 2 ಕಡೆ ಗಿಡ ಇಟ್ಟಿದ್ದಾರೆ. ಮತ್ತು 20 ಅಡಿ ನಮಗೆ ರಸ್ತೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಇಷ್ಟೆಲ್ಲ ಅನುಕೂಲ ಮಾಡಿಕೊಟ್ಟು ಮತ್ತು ನಮಗೆ ನೀರು ಚೆನ್ನಾಗಿ ದೇವ್ರ ದಯದಿಂದ ನೀರು ಚೆನ್ನಾಗಿ ಬಂದಿದೆ. ಎಲ್ಲ ಅನುಕೂಲ ಚೆನ್ನಾಗಾಗಿದೆ. ಪಕ್ಕದ ಜಮೀನವ್ರು, ನಾವು ಪಕ್ಕದ ಜಮೀನವರು, ನಮಗೆ ಜಮೀನಿಗೆಲ್ಲ ಓಡಾಡೋಕ್ಕೆ ಅನುಕೂಲ. ಮೊದಲು ನಾವು 2 ವೀಲರಲ್ಲಿ ಹೋಗ್ಬೇಕಂದ್ರೆ ಯೋಚನೆ ಇತ್ತು. ಇವಾಗ ನೈಟ್ ಆ್ಯಂಡ್ ಡೇ 24 ಅವರ್ ಯಾವಾಗಾದರೂ ಬಂದು ಹೋಗ್ಬೋದು. ಹೊಲ್ದ ಹತ್ರ ನಮ್ಮದಾಗಿದೆ ಸರ್. ಸರ್, ನಾವು ಕ್ಯಾಲಸ್ನಹಳ್ಳಿ ಗ್ರಾಮಸ್ಥರು. ನಮ್ಮ ಬೋರ್ 83ರಲ್ಲಿ ಹಾಕಿದ್ದು. ಒಂದು ಸ್ವಲ್ಪ ದಿನ ಓಡ್ತಾ ಇತ್ತು. ಓಡಿ ನೀರು 1 ಇಂಚು ಅರ್ಧ ಇಂಚು ಬರ್ತಾಯಿತ್ತು. ಮನೆ ಕುಡಿಯೋಕೆ ಮಾತ್ರ ಬರ್ತಾಯಿತ್ತು. ಈ ಕ್ಯಾಲಸ್ನಹಳ್ಳಿ ಕೆರೆ ಅಂತ ಮಾಡಿದಾಗ ಒಂದು 2 ಇಂಚ್ ನೀರು ಬಂತು. 2 ಇಂಚ್ ನೀರು ಅಂತಂದರೆ ನಮ್ಮ ಬೋರ್ ಒಂದೇ ಬಂದಿಲ್ಲ. 3 ಕಿಲೋಮೀಟ್ರ್ ಸುತ್ತಮುತ್ತ ಒಂದು 30-40 ಬೋರ್ ಇತ್ತು. 30-40 ಬೋರ್ ಕೂಡ ಇಂಪ್ರೂವ್ ಆಯಿತು. ಈಗ ಹೂವು ಹಾಕಿದ್ದಾರೆ ಪಕ್ಕದಲ್ಲಿ, ನಾವು ಪಪಾಯ ಹಾಕಿದ್ದೀರಿ, ಇನ್ನೊಬ್ಬರು ಆಲೂಗಡ್ಡೆ ಹಾಕಿದ್ದಾರೆ, ಇನ್ನೊಬ್ಬರು ಬೀನ್ಸ್ ಹಾಕಿದ್ದಾರೆ, ಒಬ್ಬರು ಕೋಸು ಹಾಕಿದ್ದಾರೆ. 30 ಬೋರ್ಗಳಲ್ಲೂ ಎಲ್ಲ 3 ಇಂಚು 4 ಇಂಚು 2 ಇಂಚು ಕಂಪ್ಲೀಟ್ ನೀರು ಬರ್ತಾಯಿದೆ. ಆಮೇಲೆ ಊರಲ್ಲಿ ಕುಡಿಯೋಕೆ ಒಂದು ಡ್ರಾಪ್ ನೀರು ಇರ್ತಾ ಇರಲಿಲ್ಲ. 1 ಬಿಂದಿಗೆ 2 ಬಿಂದಿಗೆ ಬರ್ತಾಯಿತ್ತು ಊರಲ್ಲಿ. ಈಗ 10 ಇಂಚು ನೀರು ಊರಿಗೆ ಸಮೃದ್ಧವಾಗಿ ಬರ್ತಾಯಿದೆ. ನೀರು 24 ಅವರು ಸಮೃದ್ಧಿಯಾಗಿ ನೀರು ಬರ್ತಾಯಿದೆ. 18 ಅಡಿ ಆಳ ಮಾಡಿ ನೀರು ಎಲ್ಲನೂ ತುಂಬ ಚೆನ್ನಾಗಿದೆ. ಕಾವೇರಿ ನೀರು ಇದ್ದಂಗಿದೆ ನೀರು. ಆನಂದ್ ಸಾರು ಬಂಗಾರದ ಮನುಷ್ಯ ಆಗಲಿ. ನಾವು ಈ ಕೆರೆದಲ್ಲಿ ಮುಂಚೆ ಒಂದು 3 ಇಯರ್ಸ್ 4 ಇಯರ್ಸ್ ಬ್ಯಾಕೆಲ್ಲ ನಾವು ಕ್ರಿಕೆಟ್ ಆಡೋಕ್ಕೆ ಮತ್ತು ಫುಟ್ಬಾಲ್ ಆಡೋಕ್ಕೆ ಗ್ರೌಂಡ್ ಮಾಡ್ಕೊಂಡಿದ್ರಿ. ಇಲ್ಲೆಲ್ಲ ನೀರು ಇರ್ತಾ ಇರಲಿಲ್ಲ, ದಾರಿ ಇರಲಿಲ್ಲ ಅದರಲ್ಲಿ. ಆದರೂ ನಾವು ಕ್ರಿಕೆಟು ಫುಟ್ಬಾಲ್ ಆಡಬೇಕಾ ಯೂಸ್ ಮಾಡ್ತಾಯಿದ್ದು ಗ್ರೌಂಡ್ ಥರ ಇದ್ದಿದ್ದೀಗ ನಮ್ಮೂರ ಕೆರೆ ಒಂದು ಒಳ್ಳೆ ರೇಂಜ್ಗೆ ರೀಚ್ ಆಗಿದೆ. ನಮಗೆ ಖುಷಿ ಆಗ್ತಾಯಿದೆ. ಇವರು ಒಂದು ತುಂಬ ಸಂತೋಷವಾದ ವಾತಾವರಣ ಕ್ರಿಯೇಟ್ ಆಗಿದೆ ಇಲ್ಲಿ. ಗಾಳಿ ಮತ್ತು ಒಂಥರ ಪಕ್ಷಿಗಳು, ವಾತಾವರಣ ಒಂಥರ ಚೆನ್ನಾಗಿದೆ. ಕೆರೆ ಅಭಿವೃದ್ಧಿ ಆಗಿರೋದು ನೋಡ್ತಾ ಇದ್ರೆ ಖುಷಿ ಆಗುತ್ತೆ. ಕ್ಯಾಲಸ್ನಹಳ್ಳಿ ಯೂತ್ಸು ಫಸ್ಟೆಲ್ಲ ಕೆರೆ ಕಡೆ ಬರಬೇಕಂದ್ರೆ ಒಂಥರ ತುಂಬ ಬೇಜಾರಾಗ್ತಾಯಿತ್ತು. ಈಗ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ 5 ಗಂಟೆಗೆ ಎದ್ದು ಈ ಕಡೆ ಬಂದರೆ ಮನೆ ಕಡೆ ಹೋಗೋಕ್ಕೆ ಮನಸ್ಸು ಬರೋಲ್ಲ. ಓಡಾಡ್ತಾ ಇರಬೇಕು, ವಾಕು ಜಾಕ್ ಮಾಡ್ತಾ ಇರ್ಬೇಕು ಅನಿಸುತ್ತೆ. ಈ ನೀರು, ಈ ಕ್ಲೈಮೇಟು ಎಲ್ಲ ಈ ಥರ ನಮ್ಮ ಬೆಂಗಳೂರು ಸೌತ್ಗೆ ಈ ಥರ ಬಂದಿಲ್ಲ ಎಲ್ಲೂ. ಇಲ್ಲಿ ತುಂಬ ಚೆನ್ನಾಗಿದೆ. ಮತ್ತು ಬೆಳಗ್ಗೆ ಹೊತ್ತು ಕೆರೆ ಕಡೆ ಬಂದರೆ ಎಲ್ಲ ಫ್ರೆಂಡ್ಸ್ ಎಲ್ಲ ಸೇರ್ತಾ ಇರ್ತೀವಿ, ಮಾತಾಡಿಕೊಂಡು ತುಂಬ ಎಂಜಾಯ್ ಮಾಡ್ತೀವಿ. ಬೇರೆ ಕಡೆ ಎಲ್ಲೂ ಪಾರ್ಕ್ಗಳು ಆ ಥರ ಎಲ್ಲೂ ಈ ಥರ ನಮ್ಮ ಕೆರೆ ಅಷ್ಟು ಇದು ಎಲ್ಲೂ ಬರೋಲ್ಲ. ಕ್ಲೈಮೇಟು ತುಂಬ ಚೆನ್ನಾಗಿದೆ ಇಲ್ಲೆಲ್ಲ ಕೆರೆ ನಮ್ಮದು. ಬೆಳಗ್ಗೆ ಬಂದ್ರೂ ನಾವು ಒಂದು 1/2 ಅವರ್ 1 ಅವರ್ ಫ್ರೀಡಮಾಗಿ ಮಾತಾಡ್ಕೊಂಡಿದ್ದು ಆರಾಮಾಗಿ ಒಳ್ಳೆ ವಾತಾವರಣ ಗಾಳಿ ಕುಡ್ಕೊಂಡು ಹೋಗ್ತೀವಿ. ರಿಲೀಫ್ ಆಗಿಬಿಡ್ತೀರಿ ಸರ್ ಇಲ್ಲಿ ಬಂದರೆ. ಹೊರಗಡೆಯಿಂದ ಎಲ್ಲ ಟೆನ್ಷನಾಗಿ ಬಂದರೆ ಎಲ್ಲ ಹುಡುಗರು ಸೇರ್ತೀರಿ, ಕೂತ್ಕೊಂಡೋಕ್ಕೆ ಮಾತಾಡೋಕ್ಕೆ ಮತ್ತು ಕಾಮಿಡಿ ಮಾಡೋಕ್ಕೆ. ಸಂಡೇ ಎಲ್ಲ ಒಳ್ಳೆ ಇದು ವೀಕೆಂಡಲ್ಲಿ ಬಂದರೆ ಒಂದು ಹಾಫ್ ಡೇ ಆರಾಮಾಗಿ ಮಾತಾಡ್ಕೊಂಡಿದ್ದು ಎಂಜಾಯ್ ಮಾಡ್ಕೊಂಡು ಹೋಗ್ತೀವಿ. ಸ್ವಿಮ್ಮಿಂಗ್ ಎಲ್ಲ ಮಾಡೋಕ್ಕೆ ಅದಕ್ಕೆಲ್ಲ ಸಂಡೇ ಟೈಮು ಬಿಸಿಲು ಬಂದರೆ ಹುಡುಗರೆಲ್ಲ ಸೇರ್ಕೊಂಡು ಸ್ವಿಮ್ಮಿಂಗ್ ಎಲ್ಲ ಮಾಡಿಕೊಂಡು ಒಳ್ಳೆ ಎಂಜಾಯ್ ಮಾಡ್ತೀರಿ. ನಮ್ಮ ಹುಡುಗರಿಗೆಲ್ಲ ಬಂದರೆ ತೋರ್ಸೋಕೆ ಒಂದು ಒಳ್ಳೆ ಪಾರ್ಕ್ ಆಗಿದೆ, ಒಳ್ಳೆ ವ್ಯೂ ಪಾಯಿಂಟ್ ಇದೆ. ಮತ್ತು ಮೊನ್ನೆ ಒಂದು ಹುಡುಗರು ಸಿಟಿಯಿಂದ ಬಂದುಬಿಟ್ಟು ಫೋಟೋಶೂಟ್ ಎಲ್ಲ ಮಾಡ್ಕೊಂಡು ಹೋಗಿದ್ದಾರೆ ಇಲ್ಲಿ. ಫೇಸ್ಬುಕ್ಕಲ್ಲೆಲ್ಲ ನಮ್ಮದು ಕ್ಯಾಲಸ್ನಹಳ್ಳಿ ಲೇಕು ಒಂದು ರೇಂಜಿಗೆ ಎಲ್ಲರಿಗೂ ರೀಚ್ ಆಗ್ತಾಯಿದೆ ಅಂತ ಖುಷಿ ಆಗ್ತಾಯಿದೆ. ಮತ್ತು ಈ ಲೇಕ್ ಮಾಡಬೇಕಾದ್ರೆ ಆನಂದ್ ಸಾರು ಹಾಗೂ ನಾವೆಲ್ಲರೂ ತುಂಬ ಶ್ರಮಪಟ್ಟಿದ್ದೀವಿ. ಮಳೆ ಕಾಲದಲ್ಲಿ ಹೋದ ವರ್ಷ ಈ ಕೆರೆ ಮಾಡಬೇಕಾದ್ರೆ ತುಂಬಾ ರಾಜಕಾಲುವೆಗಳಿಂದ ನೀರು ತುಂಬಾ ಬರ್ತಾಯಿದ್ವು. ಆಗೆಲ್ಲ 5 o'clock ಬಂದು ವಿಡಿಯೋ ಮಾಡಿ ಆನಂದ್ ಸರ್ಗೆಲ್ಲ ಕಳಿಸ್ಕೊಟ್ಟಿದ್ದೀನಿ. ಏನು ಸೆನ್ಸರ ಫೌಂಡೇಶನ್ ಮತ್ತು ಆನಂದ್ ಸರ್ ಕಡೆಯಿಂದ ಈ ಕೆರೆ ಅಭಿವೃದ್ಧಿ ಆಗಿದೆ. ನಾವು ಹೀಗೆ ಸಂರಕ್ಷಣೆ ಮಾಡ್ಕೊಂಡು ಹೋಗ್ತೀರಿ ಕೆರೆನ. ನಮ್ಮ ಮುಂದಿನ ಜನ್ರೇಷನ್ಗೆ ಕೂಡ ಯೂಸ್ ಆಗೋ ಥರ ನಾವು ಮಾಡಿಕೊಡ್ತೀರಿ ಅಂತ ಹೇಳ್ತಾ ಇದ್ದೀವಿ. ಸೊ ನಾವು ಈ ಡಿಸೈನನ್ನು 60% ವಾಟ್ರು 40% ಗ್ರೀನ್ ಬೆಲ್ಟು ಅಂತ ಪ್ಲ್ಯಾನ್ ಮಾಡಿದಾಗ ನಮ್ಮ ತಲೆಗೆ ಬಂದಿದ್ದು ನಾವು ಈಗೇನು ಮಾಡೋದು ಎಂತ ಮಾಡೋದು ಅಂದಾಗ ನಾನು ಎಲ್ಲೋ ಒಂದು ಕಡೆ ನನಗೆ ಇನ್ಫಾರ್ಮೇಷನ್ ಬಂತು. ಸೇಟ್ರೀಸ್ ಅಂತ ಒಂದು NGO, ಅವರು ಬೆಂಗಳೂರಲ್ಲಿ ಸುತ್ತಮುತ್ತ ಎಲ್ಲ ಕಾರ್ಪೊರೇಟ್ಸ್ನ ಇನ್ವಾಲ್ವ್ ಮಾಡಿಕೊಂಡು CSR ಫಂಡಲ್ಲಿ ಪ್ಲಾಂಟೇಷನ್ ಡ್ರೈವ್ಸ್ ಮಾಡ್ತಾರೆ ಅಂತ ಗೊತ್ತಾಯಿತು. ಹೀಗಾಗಿ ಆಲ್ರೆಡಿ ಅವರು 1.5 ಲಕ್ಷ 2 ಲಕ್ಷ ಗಿಡಗಳು ಹಾಕಿರೋ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಅವ್ರಿಗೆ ನಾನು ಇಮೇಲ್ ಕಳಿಸ್ದೆ. ಇಮೇಲ್ ಕಳಿಸಿದಾಗ ಅಲ್ಲಿಂದ ರಿಪ್ಲೈ ಬಂತು. ಅಲ್ಲಿಂದ ದುರ್ಗೇಶ್ ಅಗ್ರಾರಿ ಅಂತಕ್ಕಂಥವ್ರನ್ನ ಇವಾಗ ನನ್ನ ಜೊತೆಗಿದ್ದಾರೆ. ಇವ್ರನ್ನ ಇಲ್ಲಿಗೆ ಡೆಪ್ಯೂಟ್ ಮಾಡಿದರು. ಇವ್ರು ನನಗೆ June 5th ಗಿಂತ ಮುಂಚೆ ಒಂದು ವಾರ ಮುಂಚೆ ಅಂತ ಅನಿಸುತ್ತೆ ನನಗೆ, May 20ನೇ ತಾರೀಕಿಗೆ ಇವ್ರು ಬಂದು ನನ್ನ ಕೆರೆನಲ್ಲಿ ಮೀಟ್ ಮಾಡ್ತಾರೆ.
So we were mesmerized while I visited the lake. The total lake was almost rejuvenated in a matter of about say 40 days, and we were supposed to plant about 3,000 plus saplings on occasion of World Environment Day. And in a matter of 1 week, the entire lake was ready. We had about 1,700 people who had come on the lake to plant saplings, and I think about in a matter of 2 hours, we were able to complete the entire plantation along the periphery of the lake. Now, this lake is housed to almost 55 varieties of local species, which is very critical. It's a lake, so we have a lot of fruits, a lot of flower-bearing saplings, a lot of native wild species which can become home to a lot of birds and butterflies in form of nests. So the lake has about a total of 6,000 odd saplings around the lake, which is going to cater to the needs of the birds, butterflies and local fauna. And we've ensured that there's a proper balance between the flowering and the fruiting species, and also the species which can be home to a lot of birds where they can actually nest. In fact, I just saw a tree here. I can see the wild ant web right now. So we can see the impact right within a month of say about 16 to 18 months from the date of plantation. And I think it has been a humbling experience working with Anand and the whole lot of volunteers who have been a part of this entire exercise. Along with the plantation, the core at say trees has been the maintenance of these saplings. We have been maintaining these saplings with the permanent gardener. Also we have engaged with thousands of volunteers over in different weekends in last several months, and the fruits of which we can see all across the periphery of the lake. Couple of saplings which have been protected using tree guards so as to ensure that these saplings do not get hampered by the cattle. So I think tremendous work done by Sansera Foundation and in principle by Anand in terms of rejuvenation of the lake. ಈ ಸ್ಟ್ರೆಚ್ ಆಫ್ ದಿ ಲೇಕ್ ಅನ್ನೋದು ಗವಿಕೆರೆ, ವಾಬ್ಸಂದ್ರ ಮತ್ತು ಕ್ಯಾಲಸ್ನಹಳ್ಳಿ, ಬಂಡೆನಲ್ಸಂದ್ರ ಮತ್ತು ಹೆನ್ನಗರ, ಹಿಂಗೆ ಈ ಸ್ಟ್ರೆಚ್ ಒಂದಾಯಿತು. ಅದಾದಮೇಲೆ ಐಡಿಯಾ ಅಂತಂದರೆ ಈ ಸೌತ್ ಬೆಂಗಳೂರು ಏರಿಯಾ ಏನಿದೆ, ಆನೇಕಲ್ ತಾಲೂಕು ಏನಿದೆ, ಈ ಏರಿಯಾದಲ್ಲಿ 45 ಕೆರೆಗಳನ್ನು ರಿಜುನೇಟ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ಅದು ಸ್ಟ್ರೆಚ್ ಆಫ್ ದಿ ಲೇಕ್ ಸ್ಟೈಲಲ್ಲಿನೇ. ಮತ್ತು 1 ಕೋಟಿ ಗಿಡಗಳನ್ನ ಪ್ಲಾಂಟೇಷನ್ ಮಾಡಿ, ಇದು ಒಂದು ಜಗತ್ತಿನಲ್ಲೇ ಒಂದು ಪ್ಲೇಸಲ್ಲಿ 40 ಎಕರೆ 40 ಕೆರೆಗಳು 1 ಕೋಟಿ ಗಿಡ. ಇದು ಇಡೀ ಜಗತ್ತಿನಲ್ಲಿ ಒಂದು ಅಮೆಜಾನ್ ಫಾರೆಸ್ಟ್ ಅಂತ ಏನು ಹೇಳ್ತೀವಿ, ಒಂದು ಅಮೆಜಾನ್ ಅಂತಕ್ಕಂಥ ಒಂದು ಪ್ಲೇಸ್ ಏನು ಹೇಳ್ತೀವಿ, ಅದನ್ನು ಬಿಟ್ಟರೆ ಸೆಕೆಂಡ್ ಲಾರ್ಜೆಸ್ಟ್ ಇನ್ ದಿ ವರ್ಲ್ಡ್ ಮಾಡಿ, ಇದು ಒಂದು ಎಕಾಲಜಿಕಲ್ ಬಯೋಡೈವರ್ಸಿಟಿಕಲ್ ಪ್ಲೇಸ್ ಆಗಿ ಕನ್ವರ್ಟ್ ಆಗಿ, ಇದು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇಲ್ಲಿ ವಾತಾವರಣನೂ ಚೇಂಜ್ ಆಗಿ ಇದು ಒಂದು ರಿಸರ್ಚ್ ಸೆಂಟರನ್ನು ಆಗಿ ವರ್ಲ್ಡಲ್ಲಿ. So having planted about 6,000 odd saplings on the periphery of the lake, we wanted to create a dense forest using a Japanese method of tree plantation called Miyawaki method of tree plantation, which is kind of gives us far better and faster results in terms of growth, in terms of biodiversity and ecological balance. So this area which we see right now, it was a unused wasteland. We took out silt from the lake and we created the forest bed. The height of the bed was about 1.5 meter, which was mixed with a couple of organic substances like cow dung to improve the microbial action in the soil. Then we used cocoa peat, which kind of increases the water retention capacity of the soil. Then we also use rice husk, which improves the porosity of the soil. Mixing these things after the soil testing was done in a right proportion, we created the forest bed. Now the time came to decide the variety of saplings. Now because it's right beside the lake, near a water body where we would have a lot of birds, migratory birds, because of the islands that we've created. So it made a lot of sense to plant a lot of fruit varieties and a lot of flowering varieties of trees. So this forest consists of 14% of medicinal plants, about 20.5% of flowering trees, and about 51% of fruit bearing saplings of different varieties. That has been the focus. A total of 108 varieties of native species have been planted in this forest. We had about 600 to 700 people. In 1.5 hours, 5,400 saplings were planted over a weekend, and we had about citizens from across the city. In fact, we were blessed to have people from Hyderabad. We had volunteers who had come from Hyderabad to be a part of this Miyawaki. They learned and they went back and created one small backyard forest at their home. So that has been another outcome of creating a forest in a city like this. On the other side, we have a tree park basically, which also has similar varieties. This Miyawaki forest is about 13 months. This tree park is about 15 months old.
because of the selection of species, the way we have placed the saplings in the Miyawaki forest, this supports and facilitates a healthy competition among these species. It grows 10 times faster and is almost 30 times denser. On contrary, this traditional method of tree plantation, because the spacing is huge, the soil nourishment is not of this similar order. You can see the growth. The Miyawaki forest, the average growth was about 2.5 to 3 feet while it was planted. Current average growth is almost 9 to 10 feet. On the other side, the traditional method of tree plantation, the average growth of the saplings was about 4.5 to 5 feet above the ground. Right now, the growth is almost by 1.5 to 2 feet in a matter of about 15 months. So we have two samples right at the same place to do a comparative study in the near future. On the other side, we have Miyawaki. The other side, we have the traditional method of tree plantation. Now, these forests are created right beside a water body, which is a lake here. I am pretty sure because of the functionality and the nature of a forest, the lake will never get dried up, because this is going to be the carbon sink and also the water hub. These roots will absorb water and keep the water for a very, very long time. And this forest will have a lot of nests and birds and butterflies. They will have water right beside the forest. So I think it made a lot of sense to have this forest right in this area. On the other side of the lake, we have a lot of agricultural land. Because of the forest and because of the water body here, the water table in this area has gone up like anything, which has also improved the agricultural productivity. So by creating this kind of ecosystem where we have a lake and we have a dense forest, we have over 18,000 saplings in totality on this lake, is definitely going to benefit the ecosystem, the farmers, the residential people who are living in this area, because it has recharged a lot of borewells, and because we have the forest, the borewell will remain perennial in times to come. This is the forest bed which is almost 1.5 meters above the natural level of this lake, and made from the silt, mixing all of that. So the average height of the forest while they were planted on the day one was almost this, roughly 2.5 feet. And if you compare the height of the tree, the average height is almost 7.5 to 8 feet, depending on the variety of the tree that we have planted. Now, for example, we have a jacaranda, we have mahogany, and then we have a lot of fig trees, neem trees, peepal, banyan, we have rosewood, we have special and rare trees like soap nut, we have parijata somewhere, we have sandal wood planted in this, we have red silk cotton, white silk cotton, a whole lot of medicinal varieties. In this kumkuma, for example, one of the medicinal trees is present in this forest. So the idea of this forest always was to have those rare native species which are not very prominently found within the city limits, so that we can preserve, and the younger generation, when they read those trees in the books, they can actually come back to this kind of forest which we have created in different parts of the city to understand how those trees look, right? They would definitely see them on the Google in form of photos, but how does it actually feel to touch a tree which I have actually read in the books, right? So the major component of major exercise that is required post plantation is the maintenance part of it. And maintenance involves two things. One is regular watering in the initial days, because we have added a lot of nutrition in the soil. If we do not water it, there are chances that root might get burned. Watering is one part. The most crucial part is mulching. This is called mulch. We keep mulching once in a quarter, because due to regular watering, this mulch gets decays and mixed in the soil. That improves the humus content in the soil and the microbial action. So if you see, this was the mulching was done almost about 15-20 days ago. Over a period of next 2 months, this will decay, will replace with the fresh mulch. After a period of almost 22 to 24 months, if you could see here right now, we have a lot of leaves which are actually falling down from the trees. After 2 years, we do not really need to do maintenance for these forests. We do not need to do mulching, because the forest becomes self-sustainable. Leaves will fall, it will cover the entire forest bed. The sunlight will not reach the forest bed. It's going to be so dense and so thick, and the entire bed would perpetually be wet and rich in humus content because of the trees, the leaves which will keep falling from these trees. So that the day when we achieve that kind of status in this forest, we'll declare this forest to be a maintenance free forest, and that ideal period is almost 2 years from the date of plantation. So I think it has been really learning experience, especially working on this lake, because starting from a playground, converting this into a proper lake, a lake which was only surrounded with eucalyptus trees, is now actually home to almost 18,000 trees,
with over 152 varieties of plants, including Miyawaki and the peripheral plantation. This lake has 2 Miyawaki forests. This is the first one. The other one is the entrance, which almost has 4,000 trees. So this is going to be a learning hub for a lot of people, and very important from the research point of view, because a lot of islands will have the center of the island has a tree, for example a banyan or a peepal or a neem tree, which has strong branches. The birds will have and make their nest there. Then we have a circle of fruit trees, a circle of shrubs, a circle of flowering trees. A lot of house planted on this lake, on the island, will attract a lot of reptile family as well. So we have a lot of birds, reptiles, butterflies, bees. If you see, the inner bund of the lake has a lot of Vadelia plant, which has fruits, which has flowers, will attract a lot of birds and butterflies and bees again. Right? If you see right now here, we have changed we had an insect, a fly, which just flew away. But if you see, we have this spider web which has already come into picture. We have a lot of nests inside this. If we take a walk around the forest, you come in the morning, you will see a lot of chirping and chanting by the birds. The soothing experience, which is very, very rare in urban landscape, especially in a metro city like Bangalore or Delhi for that matter. So I think it's going to be a good green belt, a good ecological center, a biodiversity hotspot kind of thing, because these 70% of the plants here in this forest are evergreen, 20% is deciduous, and then we have some species which are like the medicinal shrubs. So they will remain in this forest for as long as they will get sunlight in this forest. But because we have used a lot of evergreen trees and a bit of deciduous, it will be a learning center for Urvar. So with almost 18,000 plants on this lake and a water body right now, I think this is going to be a learning center for a lot of nature enthusiasts who will probably come on this lake and basically learn about the biodiversity, the lake ecology, the kind of birds are actually who are the natural visitors to this lake, various varieties of butterflies which will visit this lake. And this is going to be a lot more important for the younger generation, who will actually read things in the books, and they would come on this lake to understand how the system like this works, how the spiders are going to weave their web, and how the nests are formed in a dense situation like this. So I think an amazing feat by the Sansera Foundation, which actually created this forest. The design of the forest was always at the back of mind, how to design this forest, because it's going to be a community forest, and it's going to be a forest along a lake where we'll have a lot of visitors during the morning or in the evening. So we have divided this entire forest bed into 7 blocks. Each block, between 2 blocks, we have a lot of space so that people can actually go inside the forest. And as soon as you enter from the lake, you will and the forest opens up into the lake body, that is the water body there. So it will give a complete natural feel of a natural lake, where you are actually walking around the lake and then walking through the forest, and it immediately opens up into a water body where you can see a lot of ducks and a lot of water aquatic life in the lake. So the design has been always very, very important, and which is why we have created this kind of passage, so that people can have natural feel of a lake and a forest which is around a water body. A bit, that's the message probably, because this is the forest created by a lot of volunteers with a lot of zeal and hard work. So it's the responsibility of the people who are staying in this area along with us to protect this forest, because this is going to live for centuries together, and that's how we are going to kind of leave a legacy for the younger generation which is yet to come here. So I would like to thank Sansera Foundation for their constant support and pulling up such a big project, the government of Karnataka, who have been a constant support in terms of giving permissions, the local village panchayat, the panchayat members who have been really instrumental in bringing about this drastic change in this Kelson-Hurley village, and a lot of volunteers from Saitris who have come quite often on this lake for tree plantation, for tree maintenance, for lake cleanup activities, and volunteers who are going to come further on this lake to support the entire initiative. I would also like to thank the Saitris trustees Kapil Sharma, Devkan, Swatantra and Manisha, who have been really visionary in terms of showing us the way to increase the green cover in the city. And in the end, I would like to thank Anand, who has actually come out of the comfort zone, learned about the lakes, transformed the lake which was supposed to be a lake into a proper lake which has huge quantum of water and will cater to the needs of the entire area in a radius of about 6 to 7 kilometers in times to come.
ನಾವು ಈ ಯಾವಾಗ ಈ ಕ್ಯಾಲಸ್ನಲ್ಲಿ ಲೇಕ್ ಮಾಡಿದ ಮೇಲೆ ಹಲವಾರು ಕಾರ್ಪೊರೇಟ್ಸ್ಗಳು ಬಂದರು. ಕಾರ್ಪೊರೇಟ್ಸ್ ಬಂದ್ಬಿಟ್ಟು ನಾವು CSR ಆ್ಯಕ್ಟಿವಿಟಿನಲ್ಲಿ ಇನ್ವಾಲ್ವ್ ಆಗ್ತೀವಿ, ನಾವು ಲೇಕ್ ರಿಜುನೇಷನ್ ಮಾಡ್ತೀವಿ, ಆಮೇಲೆ ನಮಗೂ ಈ ಥರ ಪ್ರಾಜೆಕ್ಟ್ಸಲ್ಲಿ ಇನ್ವಾಲ್ವ್ ಆಗಬೇಕು ಅಂತ ಕೇಳ್ಕೊಂಡಾಗ ಅದಕ್ಕೆ ಫಸ್ಟ್ ಎಂಟ್ರ್ ಆಗಿದ್ದೆ ಹೆವ್ಲೆಟ್ ಪ್ಯಾಕರ್ಡು ಕಂಪ್ನಿ HP ಇಂಕ್ ಅಂತ. ಅವ್ರ ಅನುದಾನದಲ್ಲಿ ರೆಕಾರ್ಡೆಡ್ ಕಾಸ್ಟಲ್ಲಿ ಈ ಕೆರೆನ ಮತ್ತೆ ಈ ವರ್ಷ ರಿಜುನೇಟ್ ಮಾಡಿದ್ವಿ. ಹೋದ ವರ್ಷ ಕ್ಯಾಲಸ್ನಳ್ಳಿ ಆಯಿತು, ಈ ವರ್ಷ ಇದನ್ನು ಮಾಡಿದ್ದೀವಿ. ಈ ಕೆರೆಯಲ್ಲಿ ಏನಪ್ಪ ಅಂದರೆ ಕಾನ್ಸೆಪ್ಟು ಇದು ಕ್ಯಾಲಸ್ನಳ್ಳಿಗಿಂತ 65ರಿಂದ 70 ಅಡಿ ಮೇಲೆ ಇರೋದ್ರಿಂದ ಇದನ್ನು ನಾವು ಏನು ಮಾಡ್ಕೊಂಡಿದ್ದೀವಿ ಅಂದರೆ ಜಾಸ್ತಿ ಡೀಪರ್ ಲೇಕ್ ಮಾಡಿದ್ದೀವಿ. ಒಂದು 20ರಿಂದ 25 ಅಡಿ ಇದನ್ನು ಆಳವಾಗಿ ತೆಗೆದು ಇಲ್ಲಿ ಜಾಸ್ತಿ ನೀರು ಸ್ಟೋರ್ ಮಾಡೋದ್ರಿಂದ ಹಲವಾರು ಬೋರ್ವೆಲ್ಗಳು ಇನ್ನೂ ಚೆನ್ನಾಗಿ ರೀಚಾರ್ಜ್ ಆಗಬೇಕು ಅನ್ನೋ ಕಾನ್ಸೆಪ್ಟಲ್ಲಿ ಮಾಡಿದ್ದೀವಿ. ಮತ್ತು ತಾವು ಇಲ್ಲಿ ನೋಡ್ತಾ ಇರ್ಬೋದು, ಈ ಬಂಡು ಮ್ಯಾಕ್ಸಿಮಮ್ ಅಂದರೆ 6 ಅಡಿ ಬಂದಿತ್ತು. ಹೋದ ವರ್ಷ ಮಳೆ ಆದಾಗ ಕಂಪ್ಲೀಟ್ ಈ ಕೆರೆ ತುಂಬಿತ್ತು. ಆಮೇಲೆ ಎಲ್ಲ ಲೀಕೇಜ್ ಆಗಿ ಸೀಪೇಜ್ ಆಗಿ ರೈತರ ಜಮೀನಲ್ಲೆಲ್ಲ ಹೋಗ್ಬಿಟ್ಟು ಎಲ್ಲ ನೀರು ಹೋಗ್ಬಿಡ್ತು. ಹಾಗಾಗಿ ಇಲ್ಲಿ ಮೇನ್ ಟಾಸ್ಕ್ ಏನಂದರೆ ಬಂಡ್ ಸ್ಟ್ರೆಂತ್ನಿಂಗ್ ವೆರಿ ಇಂಪಾರ್ಟೆಂಟ್ ಇತ್ತು. ಹಾಗಾಗಿ ಈ ಕೆರೆ ಸೈಡು 2 ಅಡಿ ಮಣ್ಣು ಹಾಕ್ಬಿಟ್ಟು ಕಂಪ್ಲೀಟ್ ಎಲ್ಲನೂ ಅದನ್ನು ಕಾಂಪ್ಯಾಕ್ಟ್ ಮಾಡಿ ಕಂಪ್ಲೀಟ್ ಹೊಸದಾಗಿ ಸ್ಟೋನ್ ಪಿಚ್ಚಿಂಗ್ ಮಾಡಿ ಮತ್ತು ಕಸ ಬೆಳಿಲಾರ್ದಂಗೆ ನೀರು ಇದಾಗಲಾರ್ದಂಗೆ ಪಾಯಿಂಟಿಂಗ್ ಮಾಡಿ ತಿರ್ಗಾ ಈ ಕಡೆ ಮತ್ತು 6 ಅಡಿ ಅಲ್ಲದೆ ಅನದರ್ 10-20 ಫುಟ್ ಆ ಕಡೆ ಮಾಡಿಬಿಟ್ಟು ಕಂಪ್ಲೀಟ್ ಲೆಂತಿಗೆ ಇದನ್ನು ಮಿನಿಮಮ್ ಅಂದರೆ 0 ಲೆವೆಲಿಂದ ಆ ಕಡೆ ಕೆರೆ ಜಮೀನಾಗಿರೋದ್ರಿಂದ 0 ಲೆವೆಲಿಂದ 20ರಿಂದ 25 ಅಡಿ ಕಂಪ್ಲೀಟ್ ಕೆರೆ ಅಗದ್ಬಿಟ್ಟು ಮಣ್ಣು ಇದನ್ನು ಫುಲ್ಲು ಫಿಲಪ್ ಮಾಡಿ ಪಾರ್ಟ್ ಆಫ್ ದಿ ಲೇಕಲ್ಲಿ ಒಂದು ಸೈಡಲ್ಲಿ ಪ್ಲಾಂಟೇಷನ್ ಮಾಡಿದ್ದೀವಿ, ಮಧ್ಯಕ್ಕೆ 20 ಅಡಿ ಜಾಗ ಇಟ್ಟಿದ್ದೀವಿ. ಮತ್ತು ತಿರ್ಗಾ ಆ ಕಡೆ ಪಕ್ಕಕ್ಕೆ ಮತ್ತು 15 ಅಡಿನಲ್ಲಿ 3 ರೋ ಗಿಡಗಳು ಹಾಕಿದ್ದೀವಿ. ಮತ್ತು ಅಲ್ಲಿ ಮುಂದೆ ಹೋದರೆ ಇಲ್ಲಿನೂ ಅಷ್ಟೇ 3,500ರಿಂದ 4,000 ಹಾಕಿ ಒಂದು ಮಿಯಾವಾಕಿ ಫಾರೆಸ್ಟ್ ಮಾಡಿದ್ದೀವಿ. ಆ ಮಿಯಾವಾಕಿ ಫಾರೆಸ್ಟಲ್ಲಿ 100ರಿಂದ 115 ವೆರೈಟಿ ಗಿಡಗಳಿದೆ. ಅದು ಅಲ್ಲದೆ ಇಲ್ಲಿ ವಿಲೇಜ್ಗಳು ಬರೋದ್ರಿಂದ ಲೇಕ್ಸ್ ಆರ್ ಡಿಸೈನ್ಡ್ ನಾಟ್ ಫಾರ್ 50 years and 100 years. ವಿ ಶುಡ್ ಕನ್ಸಿಡರ್ ಮಿನಿಮಮ್ 200-300 years. ಮೇ ಬಿ ಅನದರ್ 10-20 yearsಗೆ 30 yearsಗೆ ಇದು ಅರ್ಬನ್ ಆದರೆ ಸೀವೇಜು ಬಂದು ಇಲ್ಲಿ ಸೇರ್ತಕ್ಕಂಥ ಚಾನ್ಸಸ್ ಇದೆ. ಹೀಗಾಗಿ ಈ ಕೆರೆನ ಕಂಪ್ಲೀಟ್ಲಿ ನ್ಯಾಚುರಲ್ ಫಿಲ್ಟ್ರೇಷನ್ ಸಿಸ್ಟಮ್ ಥರ ಮಾಡಿದ್ದೀವಿ. ಅದಕ್ಕೆ ಜಾಗ ಬಿಟ್ಟಿದ್ದೀವಿ. ಹೆಂಗಿರುತ್ತೆ ಅಂದರೆ ಫಸ್ಟ್ ಬೋರ್ಡರ್ಸ್ ಇರುತ್ತೆ, ಆಮೇಲೆ ಜಲ್ಲಿ ಇರುತ್ತೆ, ಆಮೇಲೆ ಸ್ಯಾಂಡ್ ಇರುತ್ತೆ, ಕಾರ್ಬನ್ ಇರುತ್ತೆ, ಅದಕ್ಕಿಂತ ಮುಂಚೆ ಸಿಲ್ಕ್ ಟ್ರ್ಯಾಪ್ ಇರುತ್ತೆ. ಸೊ ಇದೆಲ್ಲನೂ ಕಾನ್ಸೆಪ್ಟ್ಗಳ ಪಾಸ್ ಆಗಿ ದೆನ್ ವಿ ವಿಲ್ ಗೋಯಿಂಗ್ ಟು ಪ್ಲಾಂಟ್ ಸಮ್ ಅಕ್ವಾಟಿಕ್ ಪ್ಲಾಂಟ್ಸ್ ದ್ಯಾಟ್ ವೇರ್ ದೇ ವಿಲ್ ಕನ್ಸ್ಯೂಮ್ ನೈಟ್ರೋ ಫಾಸ್ಫೇಟ್ ಆ್ಯಂಡ್ ಮಿನರಲ್ಸು. ಅದನ್ನು ಕನ್ಸ್ಯೂಮ್ ಆಗಿ ಹೋಗಿ ಈ ಕೆರೆ ಸೇರ್ತಕ್ಕಂಥದ್ದು. ಮತ್ತು ಆ ಫಿಲ್ಟ್ರೇಷನ್ ಸಿಸ್ಟಮ್ಮ ಇಲ್ಲಿನೂ ಮಾಡಿದ್ದೀವಿ. ಆ ಫಿಲ್ಟ್ರೇಷನ್ ಸಿಸ್ಟಮ್ಮ ಬ್ಯಾಕಿಂದನೂ ಮಾಡಿದ್ದೀವಿ. ಬ್ಯಾಕ್ ಇನ್ಲೆಟಲ್ಲಿನೂ ಇದನ್ನೇ ಮಾಡಿದ್ದೀವಿ. ಬೇರಲ್ಲಿ ಥರ್ಮೋಕೋಲು, ಪೇಪರು ಈ ಥರದ್ದು ಎಲ್ಲ ಐಟಮ್ಸ್ ಬಂದರೆ ನಾವೇನು ಮಾಡಿದ್ದೀವಿ ಅಂದರೆ ಡೆನ್ಸಿಟಿ ವೈಸು ಬಾಟಮ್ ಪೈಪ್ ಕೊಟ್ಟಿರ್ತೀವಿ. ಸೊ ದಟ್ ಅವು ಪೇಪರ್ಸ್ ಎಲ್ಲ ಅಲ್ಲೇ ಟ್ರ್ಯಾಪ್ ಆಗಿಬಿಡುತ್ತೆ ಥರ್ಮೋಕೋಲು. ಸೊ ದಟ್ ರೆಗ್ಯುಲರಾಗಿ ಪಿರಿಯಡಿಕಲಿ ಕ್ಲೀನ್ ಮಾಡ್ಕೋಬೋದು. ಮತ್ತು ಅಲ್ಲಿ Zone 1, Zone 2, Zone 3 ಅಂತ ಮಾಡಿದ್ದೀವಿ. ಫಸ್ಟ್ ಫಿಲ್ಟ್ರೇಷನ್ ನ್ಯಾಚುರಲ್ ಆಗಿ ಫ್ಲೋ ಆಗುತ್ತೆ. ಫ್ಲೋ ಆಗಿ ಫಸ್ಟ್ ಝೋನಿಗೆ ಬರುತ್ತೆ. ಝೋನಿಗೆ ಬಂದಾಗ ಅಲ್ಲಿ ಒಂದಷ್ಟು ಅಕ್ವಾಟಿಕ್ ಲೈಫ್ ಡೆವಲಪ್ ಮಾಡ್ತಿದ್ವಿ, ಫಿಶಸ್ ಹಾಕಿ. ಅದೆಲ್ಲ ಅದರದ್ದು ಅನ್ವಾಂಟೆಡ್ ಥಿಂಗ್ಸನ್ನು ತಿನ್ನುತ್ತೆ, ಅದು ಬೆಳೆಯುತ್ತೆ. ಪ್ಲಸ್ ಅಲ್ಲಿ ಪ್ಯೂರಿಫೈ ಆಗಿದ ನೀರು ಸೆಕೆಂಡ್ ಝೋನ್ ಬರುತ್ತೆ. ಸೆಕೆಂಡ್ ಝೋನಲ್ಲಿ ಡೀಪರ್ ಮಾಡಿದ್ದೀವಿ ತುಂಬ. ಅಲ್ಲಿಂದ ಮತ್ತೆ ಥರ್ಡ್ ಝೋನ್ ಆಗಿ ಹೊರಗೆ ಹೋಗುತ್ತೆ. ಸೊ ಇಷ್ಟೆಲ್ಲ ಕಾನ್ಸೆಪ್ಚುಲಿ ಡಿಸೈನ್ನ ನಾವು ಕ್ಯಾಲಸ್ನಳ್ಳಿನಲ್ಲಿ ರೈತ ಮಿತ್ರ ಕೆರೆ ಅಂತ ಮಾಡಿ ಅಲ್ಲಿ 60% ವಾಟ್ರು 40% ಗ್ರೀನ್ ಬೆಲ್ಟ್ ಏನು ಡಿಸೈನ್ ಮಾಡಿದ್ದೀವಿ. ಇಲ್ಲಿ ಇಟ್ ಈಸ್ ಅ ರಿಸರ್ವಯರ್ ಕಾನ್ಸೆಪ್ಟ್ ಥರ ಮಾಡಿದ್ದೀವಿ. ಇಲ್ಲಿ ಮೋರ್ ಡೀಪರು ಆ್ಯಂಡ್ ಆಲ್ಸೋ ವಿ ಆರ್ ಥಿಂಕಿಂಗ್ ದಟ್ ಇದು ಒಂದು ಒನ್ ಆಫ್ ದಿ ಇದು ಇರೋದ್ರಿಂದ ಹೈಟಲ್ಲಿರೋದ್ರಿಂದ ಇದು ಜಾಸ್ತಿ ಐಲ್ಯಾಂಡಿಗೆ ಸ್ಪೇಸ್ ಕೊಟ್ಟಿಲ್ಲ, ಸಿಂಗಲ್ ಐಲ್ಯಾಂಡ್ ಮಾಡಿದ್ದೀವಿ. ಮತ್ತು ತಿರ್ಗಾ ಇಲ್ಲಿನೂ ಆಲ್ಮೋಸ್ಟ್ 1.5 ಕಿಲೋಮೀಟ್ರು ಆಲ್ ಅರೌಂಡ್ ಬಂಡ್ ಮಾಡಿದ್ದೀವಿ 25 ಅಡಿ. ಮತ್ತು ಇದು ಲೇಕ್ ಸೈಡ್ ಕಂಪ್ಲೀಟಾಗಿ ಗಿಡಗಳನ್ನ ಹಾಕಿದ್ದೀವಿ. ಮತ್ತು ಇಲ್ಲಿ ಪಿಚ್ಚಿಂಗ್ ಬಂದು ಕ್ಯಾಲಸ್ನಳ್ಳಿನಲ್ಲಿ ಎಲ್ಲಿ ನೆಸೆಸಿಟಿ ಇದೆಯೋ ಅಲ್ಲಿ ಅಷ್ಟೇ ಮಾಡಿದ್ದೀವಿ. ಬಟ್ ಈ ಕೆರೆಯಲ್ಲಿ ಕಂಪ್ಲೀಟ್ ಆಲ್ ಅರೌಂಡ್ 1.5 to 2 kilometers ಕಂಪ್ಲೀಟ್ ಪಿಚ್ಚಿಂಗ್ ಮಾಡಿ 17 ಅಡಿ ಪಿಚ್ಚಿಂಗ್ ಮಾಡಿದ್ದೀವಿ. ಮತ್ತು ಸುಮಾರು ಇನ್ಲೆಟ್ಸ್ಗಳನ್ನ ತಂದುಬಿಟ್ಟಿದ್ದೀವಿ. ಹೀಗಾಗಿ ಇದು ಮೋಸ್ಟ್ ಡೀಪೆಸ್ಟ್ ಲೇಕ್ ಇನ್ ಸೌತ್ ಬ್ಯಾಂಗ್ಳೂರ್ ಅನ್ನೋ ಥರ ಕಾನ್ಸೆಪ್ಟಲ್ಲಿ ಮಾಡಿದ್ದೀವಿ. ನಮ್ಮ ದುರ್ಗೇಶ್ ಅವರು ಇಲ್ಲಿ ಈ ಪ್ರಾಜೆಕ್ಟಲ್ಲಿ ಕಾನ್ಸೆಪ್ಟುವಲ್ ಹೆಂಗಂದರೆ ಸಂಸಾರ ಆನಂದು ಒಬ್ಬರು ಕೆರೆ ಮಾಡಿದರೆ ಸಾಲದು. ಅಲ್ಲಿ 36,000 ಚಿಲ್ಲರೆ ಕೆರೆಗಳಿದೆ ಕರ್ನಾಟಕದಲ್ಲಿ. ಬೆಂಗಳೂರಲ್ಲಿನೇ 600-700 ಕೆರೆಗಳಿದೆ. ಹೀಗಾಗಿ ಒಂದಷ್ಟು ಟೀಮ್ ಡೆವಲಪ್ ಮಾಡೋಣ ಅಂತ ಸೇಟ್ರೀಸ್ ನಮ್ಮ ಹತ್ರ ಪ್ಲಾಂಟೇಷನ್ ಡ್ರೈವ್ಸು ಆ ಥರ ಬಂದಿದ್ದರು. ಇವಾಗ ಸೇಟ್ರೀಸ್ ದುರ್ಗೇಶ್ ಈಸ್
ಇವರು ಈಗ ಲೇಕ್ ರಿಜ್ಯುನೇಷನ್ನು ಡಿಸೈನಿಂಗಲ್ಲಿ ಟ್ರೈನ್ ಆಗ್ತಾ ಇದ್ದಾರೆ, ಕಂಪ್ಲೀಟ್ ಟ್ರೈನಿಂಗ್ ಆಗಿದೆ. ಈ ಪ್ರಾಜೆಕ್ಟನ್ನು ಜೊತೆಗೇ ಎಕ್ಸಿಕ್ಯೂಟ್ ಮಾಡಿರೋದ್ರಿಂದ, ಆ ಪ್ರಾಜೆಕ್ಟಲ್ಲಿ ಏನಾಯಿತು ಇವರು ಲಾಸ್ಟಲ್ಲಿ ಬಂದರು, ಈ ಪ್ರಾಜೆಕ್ಟಲ್ಲಿ ಜೊತೆಗೆ ಎಕ್ಸಿಕ್ಯೂಟ್ ಮಾಡಿರೋದ್ರಿಂದ ನಾವು ಇಂಡಿಪೆಂಡೆಂಟ್ಲಿ ದುರ್ಗೇಶ್ ಕ್ಯಾನ್ ಎಕ್ಸಿಕ್ಯೂಟ್ ಲೇಕ್ ಪ್ರಾಜೆಕ್ಟ್. ನೆಕ್ಸ್ಟ್ ಪ್ರಾಜೆಕ್ಟಲ್ಲಿ ಏನು ಪ್ಲಾನ್ ಹಾಕಿದ್ದೀವಿ ಅಂತಂದರೆ, ವಿ ವಿಲ್ ಗೋಯಿಂಗ್ ಟು ಹೈರ್ ಮೋರ್ ದೆನ್ 10-20 ಇಂಜಿನಿಯರ್ಸ್. ಅವ್ರನ್ನ ಒಂದು ಟ್ರೈನೀಸ್ ಥರ ತೊಗೊಂಡು ಅವ್ರಿಗೆ ಕಂಪ್ಲೀಟ್ ಲೇಕ್ ರಿಜ್ಯುನೇಷನ್ ಹೆಂಗೆ ಮಾಡಬೇಕು, ಎಂತ ಮಾಡಬೇಕು, ಏನು ಅಂತ ಒಂದು ಪ್ಲ್ಯಾನಿಂಗಲ್ಲಿದ್ದೀವಿ. ಸೊ ದುರ್ಗೇಶ್, ವಾಟ್ ಡು ಯು ಫೀಲ್? Yeah, so taking inspiration from the rejuvenation of Kalsanadi Lake, which you did last year, we thought of starting rejuvenation of lakes along with you because you have the expertise and we have the resource where we can channelize the CSR industry. So taking inspiration from the rejuvenation of Kalsanadi Lake, we wanted to channelize the CSR funds in water conservation practices. So we thought of rejuvenating Vapsandra Lake. The technical design has been done by Anand from Sansera, who has designed the Kalsanadi Lake and single-handedly rejuvenated the complete lake in a matter of 45 days. So as Anand explained the entire technical aspect of this lake, so what we did was we took out the silt from the lake. As he rightly said, we made the bund all around it and we widened the main bund by almost 25-30 feet. So the current width is almost 45 feet. We wanted to utilize the main bund in creating the green belt. So if you see all around, we have created a Miyawaki forest. We have done peripheral plantation all around the periphery of the lake. The lake rejuvenation is sponsored by the HP INC Bangalore team, where they have sponsored the financial component part of it in rejuvenation of the lake. Along with this, they have also come out in large numbers in plantation of these saplings, which we can see all around the lake, which have been protected firmly to protect these saplings from cattle and unwanted human intervention. The Miyawaki forest is, it consists of almost 3,500 saplings. It has over 90 varieties of very local species, which is sponsored by Goldman Sachs. Setris won the Goldman Sachs India Impact Award for 2018 and that fund was utilized for creation of this Miyawaki forest. So in total right now this lake has almost 500 plus 3,400. That makes it 4,000 saplings in total right now, and in phases we will improve the green cover going forward. We have permanent gardener looking after the maintenance of the saplings. We have fenced the entire area so that people do not really go inside unless these saplings grow to become trees. So CSR has been really instrumental in taking up various social causes. At Setris we take up causes related to environment, tree plantation, water conservation, village adoption, plantation of saplings outside Bangalore.